ಎಲ್ಲಾ ಭಾರತೀಯರನ್ನು ಒಗ್ಗೂಡಿಸುವಂತ ಒಬ್ಬ ಕ್ರಿಕೆಟರ್ ಸಿಕ್ಕಿದ್ದಾರೆ. ನೆನ್ನೆ ನಾನು ಮಲಗ್ಬೇಕಾದ್ರೆ ಅದೇ ಯೋಚನೆ ಮಾಡ್ಕೊಂಡು ಮಲಗ್ತಾ ಇದ್ದೆ ಸರ್. ಈಗ ಸಚಿನ್ ತೆಂಡೂಲ್ಕರ್ ನಮ್ ಮನೇಲೆಲ್ಲ ಒಂದ್ ಮಾಡ್ತಿದ್ರು. 100 ಮಿಸ್ ಆದ್ರೆ ಬೇಜಾರಾಗೋರು ಸರ್. ನಾವಪ್ಪ ಅದಾದ್ಮೇಲೆ ಬೇಜಾರಾಗಿರೋದು ನಾನು ನೋಡೇ ಇಲ್ಲ. ಒಬ್ಬ ಔಟ್ ಆದಾಗ 97 ಅಲ್ಲಿ ಔಟ್ ಆದ್ರೆ ಮನೇಲಿ ಒಂಥರ ಶೋಕಾಚರಣೆ ಮಾಡ್ತಿದಾರೇನೋ ಅನ್ನೋ ತರ ಬೇಜಾರು. ಎಲ್ರು ಬೇಜಾರಲ್ಲಿ ಕೂತಿದ್ದಾರೆ ಸರ್. ಅಯ್ಯೋ ನಾವಮ್ಮಂದು ಕ್ಯಾಚ್ ಬಿಡ್ಬೋದಾಗಿತ್ತಲ್ಲ, ಇಷ್ಟ್ ಚೆನ್ನಾಗ್ ಆಡ್ತಿದ್ದಾನೆ ಹುಡ್ಗ, ಒಂದ್ 100 ಆಗ್ಬೋದಾಗಿತ್ತಲ್ಲ ಅಂತ ಹೇಳುವಂತ ವ್ಯಕ್ತಿ. ನೀವು ಬೇರೆ ನೋಡಿದ್ರೆ ಸೂಪರ್ ಸ್ಟಾರ್ಸ್ ಬಂದಿರೋದು ಸಚಿನ್ ಆದ್ಮೇಲೆ ವಿರಾಟ್ ಕೊಹ್ಲಿ ಆಗಿರ್ಬೋದು, MSD ಆಗಿರ್ಬೋದು. ವಿರಾಟ್ ಕೊಹ್ಲಿ ಬಂದಾಗ ಏನ್ ಇವ್ನು ಈ ಮನುಷ್ಯ ಇಷ್ಟೊಂದು ಅಗ್ರೆಷನ್ ತೋರಿಸ್ತಾರೆ, ಯಾಕೆ ಈ ಉದ್ವೇಗ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ ನಾವು ಫ್ಯಾನ್ಸ್ ಗಳು ಅದನ್ನ ಡಿಫೆಂಡ್ ಮಾಡ್ಕೊಂಬೋದಾಗಿತ್ತು. ಇಲ್ಲ ಇದೇ ಬೇಕು, ಎನರ್ಜಿ ಬೇಕು, ನಮ್ಮ ಯೂತ್ ಗೆ ಕನೆಕ್ಟ್ ಆಗ್ತಾರೆ ಇವರು ಅಂತ. ಅದು ದೊಡ್ಡವ್ರಿಗೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. MSD ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಲಕ್ಕು, ಮನುಷ್ಯ ಲಕ್ಕಿಂದ ಹೋಗ್ತಾ ಇದಾರೆ. ಅದಾದ್ಮೇಲೆ ಕರೆಕ್ಟ್ ಆಗಿ IPL ಶುರು ಆಯ್ತು. ಅಲ್ಲೇ ಫ್ಯಾನ್ ಬೇಸಸ್ ಗಳು ಡಿವೈಡ್ ಆಗೋದಕ್ಕೆ ಶುರು ಆಯ್ತು. ಬಟ್ ಈ ಮನುಷ್ಯ ಸರ್, ನೀವ್ ಯಾವ್ದೇ ಟೀಮ್ ಫ್ಯಾನ್ ಆಗಿರ್ಲಿ, ವೈಭವ್ ಸೂರ್ಯವಂಶಿ ಔಟ್ ಆಗ್ಲಿ ಅಂತ ಐ ಥಿಂಕ್ ಯಾರು ಅನ್ಕೊಳಕ್ ಚಾನ್ಸೇ ಇಲ್ಲ. ಅಂದ್ರೆ ಆ ಮನ್ಸು ಮಿಡಿಯುತ್ತೆ ಸರ್ ಈ ವೈಭವ್ ಸೂರ್ಯವಂಶಿಗೆ. ಇವ್ರನ್ನ ವಂಡರ್ ಕಿಡ್ ಅನ್ನಣ್ವಾ, ಪ್ರಚಂಡ ಪುಟಾಣಿ ಅನ್ನಣ್ವಾ, ಇಲ್ಲ ದೇವಮಾನವ ಅಂತ ಹೇಳಣ್ವಾ, ಅಥವಾ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋಣವಾ, ಅಷ್ಟೇ ಸಾಕ ಸರ್. ಏನ್ ಹೇಳೋಣ ಇವ್ನಿಗೆ? ಮೊದಲನೇದಾಗಿ ಓಪನಿಂಗ್ ಅದ್ದೂರಿಯಾಗಿತ್ತು ನಿಮ್ದು. ನಾವಿಬ್ರು ನೆನ್ನೆ ಹೇಳದಂತ ಮಾತನ್ನ ಫಸ್ಟ್ ವಾಪಸ್ ತಗೊಂತೀವಿ. ವ್ಯೂವರ್ಸ್ ಎಲ್ಲಾರ್ಗು SRH ನೆನ್ನೆ ಆರಾಮಾಗಿ ಗೆಲ್ತಾರೆ ಅಂದ್ವಿ. ಆ ಚಂಡೀಗರ್ ಬಿಸಿಲಲ್ಲಿ ಹ್ಯೂಮಿಡಿಟಿಲಿ ಚೆನ್ನಾಗಿ ಚಲ್ಲೆ ಹಣ್ಣು ನೀರೆಲ್ಲ ಕುಡಿಸಿದ್ರು ನಮ್ಮ ವೈಭವ್ ಸೂರ್ಯವಂಶಿ. ಇನ್ಫ್ಯಾಕ್ಟ್ ನೆನ್ನೆ ಒಂದು ಹೊಸ ಹೆಸರಿಟ್ಟಿದ್ದಾರೆ ಅವ್ರಿಗೆ. ಯೂನಿವರ್ಸಲ್ ಬಾಸ್ ಅಂತ ಒಬ್ರು ಇದ್ದಿದ್ದು T20 ಕ್ರಿಕೆಟ್ ಅಂತ ಬಂದಾಗ ಅದು ಕ್ರಿಸ್ ಗೇಲ್. ಇವ್ರು ಯೂನಿವರ್ಸಲ್ ಬೇಬಿ ಬಾಸ್ ಅಂತ. ಸೊ ಹೆಸರು ಪಟ್ಟ ನನಗ್ ಬಹಳ ಹತ್ರ ಆಗಿದ್ದು ಛೋಟಾ ಭೀಮ್. ಅಕ್ಕಪಕ್ಕದ ಮನೆ ಚಿಕ್ಕ ಮಕ್ಳು ನೋಡ್ತಾ ಇರ್ತಾರೆ. ಸರ್ ಎಮೋಷನ್ ಹೆಂಗಿತ್ತು? ನೀವು ಒಬ್ಬರೇ ನೋಡ್ತಿದ್ರ, ನಿಮ್ ಫ್ಯಾಮಿಲಿ ಜೊತೆ ನೋಡ್ತಿದ್ರ? ಹೆಂಗಿತ್ತು ಸರ್ ಒಂದೊಂದ್ 6 ಹೊಡಿಬೇಕಾದ್ರೆ? ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಎಲ್ಲ ಅವನು ಬ್ಯಾಟಿಂಗ್ ಆಡುವಾಗ ಊಟ ಮಾಡ್ತಿದ್ವಿ. ನಾನು, ನನ್ನ ಮಗ, ಸೊಸೆ, ನನ್ನ ಹೆಂಡತಿ, ನಮ್ಮ ಸ್ನೇಹಿತ ಬಂದಿದ್ದ ಮನೆಗೆ. ಇನ್ಫ್ಯಾಕ್ಟ್ ಅವ್ನ್ ಶಾಕ್ ಆಗೋದ. ಏನ್ ಬ್ರದರ್, 15 ವಯಸ್ಸಲ್ಲಿ ತಲೆ ಕೆರ್ಕೊಂಡು ಫಸ್ಟ್ PUC ಯಾವ ಕಾಲೇಜಲ್ಲಿ ಸೇರಿಸ್ಬೇಕು, ಎಂಟ್ರೆನ್ಸ್ ಬರೀಬೇಕಾ, ವ್ಯಾನ್ ಬುಕ್ ಮಾಡ್ಬೇಕಾ, ಎಲ್ಲಿಗೆ ಹಾಲಿಡೇಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅವಾಗ ಇವನ್ ಯಾವ ಕಮಿನ್ಸ್ ಯಾರು, ಶಾಕಿಬ್ ಹಸನ್ ಯಾರು, ಬುಮ್ರಾ ಯಾರು, ಹೆಸರುವಾಸಿ ಆಗದೆ ಅವ್ರನ್ನೆಲ್ಲ ತೆಗೆದು ಸ್ಟ್ಯಾಂಡ್ಸ್ ಹೊಡಿತಾ ಇದಾನಲ್ಲ. ಇನ್ಫ್ಯಾಕ್ಟ್ ನನ್ನ ಸ್ನೇಹಿತನು ನನ್ನ ಜೊತೆ ಕ್ರಿಕೆಟ್ ಆಡ್ದವನೆ. ಅವನು ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಒಳ್ಳೆ ಪಾಯಿಂಟ್ ಒಂದ್ ಮಾಡ್ದ. ಈ ಥರ್ಡ್ ಮ್ಯಾನ್ ಮೇಲೆ ಲ್ಯಾಪ್ ಶಾಟ್ ಹೊಡಿಯೋದು ಅಥವಾ ಒಳಗಡೆ ಬಂದು ಹುಕ್ ಹೊಡಿಯೋದೆಲ್ಲ ಈಸಿ, ಪೇಸ್ ಯೂಸ್ ಮಾಡೋದು ಅಂತ. ಬಟ್ ಇನ್ ಫ್ರಂಟ್ ಆಫ್ ದಿ ವಿಕೆಟ್ ಸ್ಟ್ರೈಟ್ ಅಲ್ಲಿ 6 ಹೊಡಿತಾ ಇದ್ದಾನೆ, ಎಕ್ಸ್ಟ್ರಾ ಕವರ್ ಮೇಲೆ 6 ಹೊಡಿತಾ ಇದ್ದಾನೆ ಅಂದ್ರೆ ಯಾವ ತರ ಒಂದು ಎಬಿಲಿಟಿ, ಒಂದು ಸ್ಕಿಲ್ ಇರ್ಬೇಕು ಈ ಒಂದು ಯುವಕನಿಗೆ ಅಂತ. ಬಿಕಾಸ್ ನಾನು ಹೇಳ್ತಾ ಇರೋದು, ನನ್ನ ಫ್ರೆಂಡ್ ಕ್ರಿಕೆಟ್ ಆಡ್ ನಿಲ್ಸಿ ಸುಮಾರು 20 ವರ್ಷ ಆಗೋಯ್ತು ಅವರು. ಬಟ್ ಅವರು ಈ IPL ಫಾಲೋ ಮಾಡ್ತಾ ಇರೋದು ಈ ಒಂದು ಪುಟಾಣಿ ಬಾಲಕನಿಂದಾನೆ. ಅಂದ್ರೆ ಮನೆ ಕತೆ. ನಮ್ಮಮ್ಮ ಇನ್ಫ್ಯಾಕ್ಟ್ ಬೆಳಗ್ಗೆ ಬೇಜಾರ್ ಮಾಡ್ಕೊಂಡ್ರಿ ಇವತ್ತು, ಅಯ್ಯೋ ಚಿನ್ನ ಕೊಳಂದೆ, ಚಿಕ್ಕ ಮಗು ಕಣ ಪಾಪ ಔಟ್ ಆಗೋದ್ನಲ್ಲ ಈ ತರ ಅಂತ. ಸೊ ಒಂದು ಹೌಸ್ ಹೋಲ್ಡ್ ನೇಮ್ ಅಂತೀವಲ್ಲ, ಒಂದ್ ಕಾಲದಲ್ಲಿ ಈ ರಾಮಾಯಣ ಮಹಾಭಾರತ ಎಪಿಸೋಡ್ ಸೀರಿಯಲ್ಗಳೆಲ್ಲ ಬಂದಾಗ ಜಾಸ್ತಿ ಜನದ ಮೇಲೆ ಟೆಲಿವಿಷನ್ ಇರ್ತಿರ್ಲಿಲ್ಲ. ಫ್ಯಾಮಿಲಿ ಒಟ್ಟಿಗೆ ಕೂತು ಆ ಭಾನುವಾರ ಶನಿವಾರ ಬೆಳಗ್ಗೆ ಕರೆಕ್ಟ್ ಆಗಿ 9 ರಿಂದ 10ಕ್ಕೆ ರಾಮಾನಂದ್ ಸಾಗರ್ಗೋಸ್ಕರ ಕಾಯ್ತಾ ಇದ್ವಿ ನಾವು. ಟ್ರೇಡ್ ಮಾರ್ಕ್ ಅದು ಸೂರ್ಯವಂಶಿ ಅವ್ರದ್ದು. ಆ ವ್ಯಾಗನ್ ವೀಲ್ ನೋಡಿದ್ರೆ ಎಲ್ಲಾ ಥರ್ಡ್ ಮ್ಯಾನ್ ಹಿಡಿದು ಫೈನ್ ಲೆಗ್ ವರ್ಗು ಎಲ್ಲಾ ಕಡೆನು ಪ್ರಾಪರ್ ಕ್ರಿಕೆಟಿಂಗ್ ಸ್ಟ್ರೋಕ್ಸ್ ಆಡಿದ್ದಾರೆ. ಆಮೇಲೆ ಎಲ್ಲ ಕ್ಯಾಲ್ಕುಲೇಟೆಡ್ ಯಾರ್ಕರ್ಸ್ ಗಳನ್ನೆಲ್ಲ ಹಾಕಿದ್ರೆ ಆರಾಮಾಗಿ ಅದನ್ನ ಡಿಫೆಂಡ್ ಮಾಡ್ಕೊಂತಾರೆ. ಬೇರೆ ಅದ್ ಬಿಟ್ಟು ಬೇರೆ ಎಲ್ಲೆಲ್ಲ ಹಾಕಿದ್ರು ಚಾನ್ಸ್ಲೆಸ್ ಸರ್. ನೀವ್ ಹೇಳಿದ್ರಲ್ಲ ಸರ್ GR ವಿಶ್ವನಾಥ್ ಎಲ್ಲ, ನಂಗೆ 97 ನೆನಪಾಗುತ್ತೆ ಇವತ್ತಿಗೂ. ಕತೆ ಹೇಳ್ತೀನಿ ಬಾ ಪುಟ್ಟ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳ್ತಾರೆ. ಮಡ್ರಾಸ್ ಅಲ್ಲಿ 97 ನೋಡಿದ್ರು ಅದ್ ಯಾವ 100ಗೂ ಕಡಿಮೆ ಇಲ್ಲ. ಅದು ಐಕಾನಿಕ್ 97 ವೆಸ್ಟ್ ಇಂಡೀಸ್ ಅಟ್ಯಾಕ್ ವಿರುದ್ಧ ಅಂತ. ಅದಾದ್ಮೇಲೆ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಅಂತ ಅಂದ್ರೆ KL ರಾಹುಲ್ ಅವರ 97 ನೆನಪಾಗುತ್ತೆ ಆಸ್ಟ್ರೇಲಿಯಾ ವಿರುದ್ಧ ವರ್ಲ್ಡ್ ಕಪ್ ನಲ್ಲಿ. ಅದಾದ್ಮೇಲೆ ಮೊನ್ನೆ ಸಂಜು ಸ್ಯಾಮ್ಸನ್ ಅವರ 97 ವರ್ಲ್ಡ್ ಕಪ್ ನಲ್ಲಿ. ಇವಾಗ ಈ 97 ಅನ್ನೋದಕ್ಕೇನೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಅನ್ರಿಯಲ್ ಸರ್, ಅನ್ಬಿಲೀವಬಲ್. ಇವ್ರು ಏನ್ ಹೋಗ್ಲಿಕ್ಕೆ ಮಾತುಗಳನ್ನ ಆಡೋಣ ಅನ್ನೋದೇ ಗೊತ್ತಾಗಲ್ಲ. ಏನ್ ಸರ್, ಫಸ್ಟ್ ಪ್ಲೇ ಆಫ್ ಮ್ಯಾಚ್ ಆಡ್ತಿರೋದು, ಫಸ್ಟ್ ಫುಲ್ ಸೀಸನ್ ಆಡ್ತಿರೋದು, ಆರೆಂಜ್ ಕ್ಯಾಪ್ ಹೋಲ್ಡರ್ ಅಂತೆ. ಆ ಎಮರ್ಜಿಂಗ್ ಅಲ್ಲಿ ಪಾಪ ಇವ್ರ ಹೆಸರು ಹಾಕ್ತಾರೆ. ಅವ್ರಿಗೆ ಒಂಥರ ಬೇಸರ ಆಗುತ್ತೆ ಅನ್ಸುತ್ತೆ. ಅಲ್ಲಯ್ಯ, ನಾನ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ನನ್ನ ಫೋಟೋ ಹಾಕ್ಬೇಕು, ನೋಡಿದ್ರೆ ಎಮರ್ಜಿಂಗ್ ಅಲ್ಲಿ ಹಾಕ್ತಿದ್ದೀರಲ್ಲ ನನ್ನ ಅಂತ. ಬಹುಶಃ ಏಕೈಕ ಸೀಸನ್ ಅಂತ ಗೊತ್ತಿಲ್ಲ ಎಮರ್ಜಿಂಗು ಮತ್ತೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಒಬ್ರಿಗೆ ಕೊಡಕ್ ಆಗುತ್ತೋ ಇಲ್ವೋ ಅಂತ. ಬಟ್ ಆತರ ಆದ್ರೆ ಐ ಥಿಂಕ್ ಇಟ್ ವಿಲ್ ಬಿ ದ ಫಸ್ಟ್ ಟೈಮ್ ಎವರ್ ಆ ಎಮರ್ಜಿಂಗ್ ಅಲ್ಲೂ ಟಾಪ್ ಅಲ್ಲಿ ಬಂದು ಈ ಕಡೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ತಗೊಳ್ಳೋದು. ಆರೆಂಜ್ ಕ್ಯಾಪ್ ಹೋಲ್ಡರ್ 680 ರನ್, ಸ್ಟ್ರೈಕ್ ರೇಟ್ ನೋಡಿದ್ರೆ ಹತ್ರ 280 290 ಇದೆ. ಆಮೇಲೆ ಏನೇನ್ ಸರ್ ರೆಕಾರ್ಡ್ಗಳು ಪ್ಲೇ ಆಫ್ಸ್ ನಲ್ಲಿ ಫಾಸ್ಟೆಸ್ಟ್ 50. ಅವ್ರು ಹೊಡೆದಿರುವಂತ 50 ಗಳೆಲ್ಲ 15-16 ಬಾಲ್ಗಳಲ್ಲಿ 21 ಬಾಲ್ 22 ಬಾಲ್ ಸ್ಲೋಯೆಸ್ಟ್ 50 ಅಂತೆ ಅವ್ರದ್ದು.
ಆ ಸಿಕ್ಸಸ್ ಗಳಲ್ಲಿ ಯೂನಿವರ್ಸ್ ಬಾಸ್ ನೇ ಮೀರ್ಸಿದ್ದಾರೆ. ಆಮೇಲೆ 10 ಸಿಕ್ಸಸ್ ಮಿನಿಮಮ್ ಹೊಡೆದಿರೋದ್ರಲ್ಲಿ 4 ಇನ್ನಿಂಗ್ಸ್ ಹೊಡೆದಿದಾರಂತೆ. ಆ ಗೇಲೆ ಒಂದ್ 140-150 ಇನ್ನಿಂಗ್ಸ್ ತಗೊಂಡಿದ್ರು ಆ ದಾಖಲೆ ಮಾಡೋದಕ್ಕೆ. ಈಸಿಯಾಗಿ ಹೊಡಿತಾರೆ ಸರ್. ಹೋಗಿ ಕಷ್ಟ ಬಿದ್ಬಿಟ್ಟು ಜಸ್ಟ್ ರೋಪ್ ಕ್ಲಿಯರ್ ಮಾಡ್ತಿದೆ ಅಂತ ಹೇಳಕ್ಕೆ ಆಗಲ್ಲ. ನಿರಾಯಾಸವಾಗಿ ಅನಾಯಾಸವಾಗಿ ಸಿಕ್ಸಸ್ ಗಳನ್ನ ಹೊಡಿತಾರೆ. ಪ್ರಾಡಿಜಿ ಸರ್. ಅಂದ್ರೆ ಗಾಡ್ ಗಿಫ್ಟೆಡ್, ಚೂಸನ್ ಒನ್, ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ಈ ಮನುಷ್ಯಂಗೆ ಹೇಟರ್ಸ್ ಇಲ್ಲ, ಹೇಟರ್ಸ್ ಬರೋದಕ್ಕೆ ಸಾಧ್ಯನೂ ಇಲ್ಲ ಸರ್. ನೋಡಿ, ಸ್ಪೋರ್ಟ್ ಬ್ಯೂಟಿನೇ ಇದು. ಆಪೋನೆಂಟ್ಸ್ ಕೂಡ ಅಷ್ಟು ಮೆಚ್ಚಿದ್ರು ಅವರ ಒಂದು ಆಟ ನೋಡಿ. ಅಂದ್ರೆ ಯಾವ ತರ ಒಂದು ಪ್ರಭಾವ ಬೀರಿದ್ದಾರೆ ಇವರು. ಇನ್ಫ್ಯಾಕ್ಟ್ ಸಾಕಷ್ಟು ನಾವು ಹಾಸ್ಯಮಯವಾಗಿ ಸುಮಾರು ರಿಲೇಟಿವ್ ಟರ್ಮ್ಸ್ ಎಲ್ಲ ತಂದು ಡಿಸ್ಕಸ್ ಮಾಡಿ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದೀವಿ. ಬಟ್ ಟೆಕ್ನಿಕಲಿ ನೋಡಿದ್ರೆ ಈ ಮನುಷ್ಯನ್ಗೆ ಬರೀ ಹ್ಯಾಂಡ್ ಐ ಕೋಆರ್ಡಿನೇಷನ್ ಮಾತ್ರ ಅಲ್ಲ, ಫೀಟ್ ಮೂವ್ಮೆಂಟ್ ಅಷ್ಟೊಂದು ಇಲ್ಲದೆ ಇದ್ರು ಅವ್ರಿಗೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಚೆನ್ನಾಗಿದ್ರು. ಬಾಲ್ ಲೈನು ಲೆಂತ್ ಪಿಕ್ ಮಾಡೋ ಕ್ಷಮತೆ ಸಿಕ್ಕಾಪಟ್ಟೆ ಇದೆ. ಯಾವುದೊಂದು ಟಾಪ್ ಕ್ವಾಲಿಟಿ ಪ್ಲೇಯರ್ ಅಲ್ಲ, ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಬಗ್ಗೆ ಒಂದು ವಿರಾಟ್ ಕೊಹ್ಲಿ, ಒಂದು KL ರಾಹುಲ್ ಈ ತರ ಮಾತಾಡ್ತೀವಲ್ಲ, ಅವ್ರು ಎಷ್ಟು ಬೇಗ ಲೆಂತ್ ಲೈನ್ ಪಿಕ್ ಮಾಡ್ತಾರೆ ಅಂತ ಕೈಯಿಂದ ಬಾಲ್ ನ ನೋಡ್ತಾ ಇದಾರೆ ವೈಭವ್ ಸೂರ್ಯವಂಶಿ. ಎಕ್ಸಾಂಪಲ್ ಹೇಳಿದ್ರಲ್ಲ, ಸ್ಲೋರ್ ಒನ್ ಎಕ್ಸ್ಟ್ರಾ ಕವರ್ ಮೇಲೆ 6 ಹೊಡಿತಾ ಇದಾರೆ, ಶಾರ್ಟ್ ಬಾಲ್ ಫೈನ್ ಲೆಗ್ ಅಲ್ಲಿ ಡಿಸ್ಪ್ಯಾಚ್ ಮಾಡ್ತಾ ಇದಾರೆ. ಮತ್ತೊಮ್ಮೆ ಸ್ಲೋರ್ ಒನ್ ಅಂದ್ರೆ ಕೂತ್ಕೊಂಡು ಲ್ಯಾಪ್ ಎತ್ತಾಗ್ತಾ ಇದಾರೆ ಫೈನ್ ಲೆಗ್ ಮೇಲೆ. ಅಂದ್ರೆ ಬರೀ ರೇಂಜ್ ಆಫ್ ಶಾಟ್ಸ್ 360 ಡಿಗ್ರಿ ಆಡೋ ಒಂದು ಕ್ಷಮತೆ ಮಾತ್ರ ಅಲ್ಲ, ಬಾಲ್ ನ ಕೈಯಿಂದ ಪಿಕ್ ಮಾಡಿ ಅವರ ಸ್ಟ್ರೆಂತ್ ಅವ್ರ ಏರಿಯಾಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ABD ನ 360, ನೀವು ಸ್ಕೈನ 360 ಅಂತಿದ್ರಿ. ಇವ್ರು ಯಾರಿಗೇನು ಕಡಿಮೆ ಇಲ್ಲ. ಇನ್ಫ್ಯಾಕ್ಟ್ ಇವ್ರು ವ್ಯಾಗನ್ ವೀಲ್ ಎನ್ನೆ ಆಡಿದ ಇನ್ನಿಂಗ್ಸ್ ಒಂದ್ ಸ್ಟೇಜ್ ಅಲ್ಲಿ ನೋಡಿದ್ರ ಫೀಲ್ಡ್ ಸೆಟ್ ಅವ್ರಿಗೆ ಅಂಪೈರ್ ಹಿಂದೆ ಎಕ್ಸಾಕ್ಟ್ ಆಗಿ ಒಂದು ಫೀಲ್ಡರ್ ಇಟ್ಟಿದ್ರು. ಆ ಪೊಲಾರ್ಡಿಗೆ ನಿಲ್ಸಿದ್ರಲ್ಲ ಆತರ ಅವ್ರನ್ನೂ ಮೀರಿ ಗ್ರೌಂಡ್ ಅಲ್ಲೂ 4 ಹೊಡೆದ್ರು, ಸ್ವಲ್ಪ ಜರುಗಿಸಿದಾಗ ಲೈನ್ ಅಲ್ಲಿ ಇಟ್ಟಾಗ ಅವ್ರ ತಲೆ ಮೇಲೂ 6 ಹೊಡೆದ್ರು. ಟಾಯಿಂಗ್ ವಿತ್ ದಿ ಫೀಲ್ಡ್ ಅಂತಾರಲ್ಲ, ಅವ್ರಿಗೆ ನೆನ್ನೆ ಆಡದಂತ ಒಂದು ಇನ್ನಿಂಗ್ಸ್ ಅಲ್ಲಿ ಗ್ರೌಂಡ್ ಅಲ್ಲಿ 11 ಜನ ಸಾಲ್ದಿತ್ತು. ನಾನು ನಗಾಡ್ಕೊಂಡು ಹೇಳ್ತಾ ಇದ್ದೆ ಮನೇಲಿ, ನೀವೇನ್ ಹೇಳಿದ್ರಿ ಅದು ಹಿಂಗ್ ಬೇಡ ಅಂತ ಹೇಳೋದು, ಅದು ವೈರಲ್ ಆಗಿ ಇನ್ನೊಂದ್ 20 ವರ್ಷ ಆದ್ಮೇಲೆ ನೋಡಿ ಅವತ್ತು ಅವ್ರು ತಗೊಂಡಿದ್ರೆ ಏನೆಲ್ಲ ಆಗ್ಬೋದಾಗಿತ್ತು ಅಂತೆಲ್ಲ ಮಾತಾಡ್ತೀವಿ ಅಂತ ಅನ್ಸುತ್ತೆ ಸರ್. ಈ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಮಾತಾಡ್ತಾನೆ ಇರ್ಬೋದು ಸರ್. ಎಲ್ಲ ಈ ಹೋಗಿದ್ದೆ ಸರ್ ತಿಂಡಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಕಾಫಿ ಅಂಗಡಿಲಿ ಅಲ್ಲಿ ತಿಂಡಿ ತಿನ್ಬೇಕಾರೆಲ್ಲ ಒಂದೇ ಮಾತು, ವೈಭವ್ ಸೂರ್ಯವಂಶಿ ಆ ವ್ಯಕ್ತಿ ಬಿಡಯ್ಯ ಅಂತ. ಲಾಸ್ಟ್ ಇಯರ್ ಅಲ್ಲೆಲ್ಲ ಈ ವ್ಯಕ್ತಿ 15 ವರ್ಷನಾ, ಈ ವ್ಯಕ್ತಿ 16 ವರ್ಷ ಇರ್ಬೋದಾ, 18 ವರ್ಷ ಇರ್ಬೋದಾ ಅಂತ ಮಾತಾಡ್ತಿದ್ರು. ಬಟ್ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ, ಬರೀ ಟ್ಯಾಲೆಂಟ್, ಅವ್ರು ಹೊಡಿತಾ ಇರುವಂತ ಏಟ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ಹಿರಿಯರು ಮಕ್ಕಳಾಟ ಆಡ್ಬೇಡಿ ಅಂತಿದ್ರಲ್ಲ, ಮಕ್ಕಳಾಟ ಭಾರಿ ಡೇಂಜರಸ್ ಅಂತಾರೆ ಪ್ರಸನ್ನ. ನಿಜವಾಗ್ಲು ಸರ್, ಪದಗಳು ಹೇಳ್ತಾ ಇದ್ರೆ ಒಂಥರ ನಾವು ಹೇಳ್ತಾನೆ ಹೋಗ್ಬೋದು, ಹೊಗಳ್ತಾನೆ ಹೋಗ್ಬೋದು ಪದಗಳು ಖಾಲಿ ಆಗೋವರ್ಗುನು ಕೂಡ. ನೆನ್ನೆ ಅವರೇ ಗೇಮ್ ಚೇಂಜರ್ ಸರ್. ಅವ್ರ ಇನ್ನಿಂಗ್ಸ್ ಆಡಿರ್ಲಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಸೋತಿರೋರು. ರಾಜಸ್ಥಾನ್ ರಾಯಲ್ಸ್ ಅವರೇ ಡಿಫರೆನ್ಸ್ ಮೇಕರ್ ಆಗಿದ್ದು. ಫಾರ್ ದ ಫಸ್ಟ್ ಟೈಮ್ ಪ್ಲೇ ಆಫ್ಸ್ ಆಡ್ತಿರುವಂತ ವೈಭವ್ ಸೂರ್ಯವಂಶಿ. ಅಜಯ್ ಹೇಳ್ತಾರೆ, ವೈಭವ್ ಫೆಲ್ಟ್ ಲೈಕ್ ಕಿಮಿ ಫಾರ್ಮುಲಾ 1 ಅಲ್ಲಿ ಟೀನೇಜ್ ಪ್ರಾಡ್ಜಿ, ಫಾಸ್ಟ್ ಟ್ರ್ಯಾಕ್ ಟು ದ ಟಾಪ್, ಕಂಪ್ಲೀಟ್ಲಿ ಡೆಸ್ಟ್ರಾಯಿಂಗ್ ವೆಟರನ್ ಡ್ರೈವರ್ಸ್ ಲೈಕ್ ಕಮಿನ್ಸ್. ಕರೆಕ್ಟ್ ಆಗಿ ಹೇಳಿದ್ರಿ, ಒಳ್ಳೆ ಅನಾಲಜಿನ ತಗೊಂಡ್ಬಂದಿದ್ದಾರೆ ಅಜಯ್. ದಿ SRH ಅಂಡರ್ ಎಸ್ಟಿಮೇಟ್ ಇಸ್ ರಾ ಯೂತ್ಫುಲ್ ಫಿಯರ್ಲೆಸ್ನೆಸ್. ಸರ್ ಅವ್ರಿಗೆ ಏನು ಉತ್ತರ ಕಳೆದೋಗ್ಬಿಟ್ಟಿದ್ರು ಸರ್ ಅವರು. ಪಾಪ ಏನ್ ಮಾಡ್ತಾರೆ ಸರ್ ಈ ತರ ಹೊಡಿತಾ ಇದ್ರೆ SRH ಬೌಲರ್ಸ್ ಕೂಡ. ಸರ್ ಅವ್ನ್ ಪ್ಯಾಟ್ ಕಮಿನ್ಸ್ ಸರ್, ಪ್ಯಾಟ್ ಕಮಿನ್ಸ್ ಅಂತ ಪ್ಯಾಟ್ ಕಮಿನ್ಸ್ ಗೆ ಮರ್ಯಾದೆ ಕೊಡದಲ್ಲ ಈ ತರ ಚರ್ಚ್ತಾ ಇದ್ರೆ ಇನ್ನೊಂದ್ ಕಡೆಯಿಂದ ಬೌಲರ್ಗೆ ಏನ್ ಕಾನ್ಫಿಡೆನ್ಸ್ ಇರುತ್ತೆ ಸರ್ ಇವ್ರನ್ನ ಔಟ್ ಎತ್ತಬೇಕು ಅಂತ? ಸಾರಿ ಶಶಾಂಕ್, ಪ್ಯಾಟ್ ಕಮಿನ್ಸ್ ಅಲ್ಲ, ಬ್ಯಾಡ್ ಕಮಿನ್ಸ್ ಅವರು. ಕಲಿಯೋದಿಕ್ಕೆ ಕ್ರಿಕೆಟ್ ಅಲ್ಲಿ ಸಾಕಷ್ಟಿದೆ. ನೀವು ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ನೀವು ತೆಂಡೂಲ್ಕರ್ ಆಗಿರ್ಬೋದು, ನೀವು ವಿರಾಟ್ ಕೊಹ್ಲಿ ಆಗಿರ್ಬೋದು. 24 ಗಂಟೆಗಳ ಮುಂಚೆ ನೋಡಿದ್ದಾರೆ ಒಂದು ಮ್ಯಾಚ್ ನ. ನೋಡಿ, ಟಾಸ್ ಗೆದ್ದು ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತ 253 ಹೊಡೆದ್ಮೇಲೆ ಸಮಾಧಿ ಆಗೋಯ್ತು ಫಸ್ಟ್ ಹಾಫ್ ಅಲ್ಲೇ. ರೋಡ್ ರೋಲರ್ ಓಡಿಸಿ ಸಿಮೆಂಟ್ ತರ ಮಾಡ್ಕೊಟ್ಟಿದ್ದಾರೆ ಪಿಚ್. ನಿಮ್ಮ ಸ್ಟ್ರೆಂತ್ ಏನು, ರೈಟ್ ಬ್ಯಾಟಿಂಗು. ಬಟ್ ಪ್ಲೇ ಆಫ್ ಅಂತ ಬಂದಾಗ ಒಂದು ನಾಕ್ಔಟ್ ಸ್ಟೇಜ್ ಅಲ್ಲಿ 220 ಹೊಡೆದ್ರೆ +30 ಸ್ಕೋರ್ ಬೋರ್ಡ್ ಪ್ರೆಷರ್ ಇಟ್ಕೊಳ್ಳಿ. ಬರ್ಕೊಡ್ತೀನಿ ಇವತ್ತು 12+ ರನ್ ಚೇಸಸ್ ನೀವು ಹಿಸ್ಟ್ರಿಲಿ ತೆಗೆದು ನೋಡಿ IPL ಅಲ್ಲಿ ಎಷ್ಟಾಗಿದೆ ಅಂತ. ಬಹಳ ಕಡಿಮೆ. ಅದು ನಾಕ್ಔಟ್ ಸ್ಟೇಜ್ ಅಂತ ಬಂದಾಗ ಅಷ್ಟು ಸುಲಭ ಅಲ್ಲ. ಏನಕ್ಕೆ ಇವರು ಗೇಮ್ ಬೀನ್ ಇಟ್ಕೊಂಡು ಬರಲ್ಲ ಅಂತ ಒಳಗಡೆ? ಟಾಸ್ ಗೆದ್ದಿದೆ, ಇವ್ರು ಬ್ಯಾಟಿಂಗ್ ಆಡಿದೆ, 240 ಹೊಡೆದಿದ್ರೆ ಆರಾಮಾಗಿ ಕಾಲ್ ಮೇಲೆ ತಕೊಂಡು ಹೋಗಿರೋರು. ಪ್ರೆಷರ್ ಇದ್ದಿರೋದು ಅವಾಗ ಚೇಸ್ ಮಾಡೋ ತಂಡದ ಮೇಲೆ. ಆಲ್ರೆಡಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದಾರೆ ಜೈಸ್ವಾಲ್. ಸಿಕ್ಕಾಪಟ್ಟೆ ಪ್ರೆಷರ್ ಇದ್ದಿರೋದು ಅವಾಗ ವೈಭವ್ ಸೂರ್ಯವಂಶಿ ಮೇಲೆ, ಧ್ರುವ್ ಜುರೇಲ್ ಮೇಲೆ. ನನಗೆ ಓವರ್ ಆಲ್ ಅವರ ಬ್ಯಾಟಿಂಗ್ ಕೂಡ ನೋಡಿದ್ರೆ 15 ಪಾಯಿಂಟ್ 2ನೇ ಓವರ್ ಅಲ್ಲಿ 207ಕ್ಕೆ 4 ಇದ್ರು. ಕಡೆ 5 ಓವರ್ ಅಲ್ಲಿ ಹೊಡೆದಿದ್ದು 37 ರನ್ ಅಷ್ಟೇ. ಅಂದ್ರೆ ದೇವರ್ ಆನ್ ಕೋರ್ಸ್ ಫಾರ್ 270. ಸೆಲೆಕ್ಷನ್ ಆಫ್ ಶಾಟ್ಸ್ ಇರ್ಬೋದು, ಟೆಂಪೋನ ಅಪ್ ಮಾಡಿ ಮೇಂಟೈನ್ ಮಾಡಕ್ಕೆ ಅವನ್ ಟೆಂಪೋನ ಔಟ್ ಆದ್ರು ಇವ್ರುಗಳು. ಬಟ್ 244 ಯಾವುದೇ ಪಿಚ್ ಆಗ್ಲಿ ಯಾವ ತರ ಶುರು ಮಾಡ್ತಾರೆ.
ಸೊ ತಿರುಗಿ ಕ್ವಾಲಿಫೈರ್ 2 ಅಂತ ಇವಾಗ ಬರ್ತಾ ಇದೆ, ಅದನ್ನ ಮುಂದೆ ಮಾತಾಡ್ತೀವಿ. ಇದೇ ತಪ್ಪನ್ನ ತಂಡಗಳು ಮಾಡ್ತಾರಾ? ಇದು ಓಲ್ಡ್ ಸ್ಕೂಲ್ ಆಫ್ ಥಾಟ್ ಇರ್ಬೋದು. ನೀವ್ ಯಾವುದೇ ವರ್ಲ್ಡ್ ಇವೆಂಟ್ ICC ನಾಕ್ಔಟ್ಸ್ ಅಲ್ಲಿ ತಗೊಂಡ್ರೆ ವಿನ್ ಟಾಸ್ ಬ್ಯಾಟ್ ಫಸ್ಟ್ ಅಂತ ಹೇಳಿ ಕೇಳೋದು. ಅನ್ಲೆಸ್ ಪಿಚ್ ಅಲ್ಲಿ ತುಂಬಾ ಜ್ಯೂಸ್ ಇದೆ, ಬ್ಯಾಟರ್ಸ್ ಕಷ್ಟ ಆಗೋ ತನಕ ಅಂದ್ರೆ ನಾರ್ಮಲಿ ಪುಟ್ಟ ಗುಡ್ ಸ್ಕೋರ್ ಆನ್ ಬೋರ್ಡ್. 50 ಓವರ್ ಮ್ಯಾಚ್ ಅಲ್ಲಿ ನೀವು 280 ಹೊಡಿತೀರಾ ಬೈ ಚಾನ್ಸ್ ಒಂದು ಫೈನಲ್ಸ್ ಅಲ್ಲಿ ಅಂದ್ರೆ ಅದಿನ್ನೊಂದು 30 ರನ್ ಜಾಸ್ತಿ ಇಟ್ಕೊಳ್ಳಿ. ಸೊ 300 ಚೇಸ್ ಮಾಡ್ಬೇಕಾದ್ರೆ ಆ ತರ ಇರುತ್ತೆ. ಸೊ ಈಸಿ ಆಗಲ್ಲ. ನಿಮಗೆ ಏನ್ ಟಾರ್ಗೆಟ್ ಕಣ್ಮುಂದೆ ಇದ್ರು ಇಟ್ ಇಸ್ ನಾಟ್ ಗೋಯಿಂಗ್ ಟು ಈಸಿ. ಸೊ ಸ್ಟಾರ್ಟಿಂಗ್ ಇಲ್ಲೇ ಎಡುದ್ರು. ಸೊ ಪ್ಯಾಟ್ ಕಮಿನ್ಸ್ ಎಲ್ಲ ಯಾರೇ ಬಂದಿದ್ರು, ನನ್ನ ಇನ್ಫ್ಯಾಕ್ಟ್ ಆರ್ಚರೇ ಅವ್ರು SRH ಗಾರ್ಡ್ ಬೌಲಿಂಗ್ ಮಾಡಿದ್ರು ಅದೇ ಪರಿಸ್ಥಿತಿ ಆಗಿರೋದು ನಿನ್ನೆ. ಸೊ ಅದು ಬಿಸೈಡ್ಸ್ ದ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಬ್ಯಾಕ್ ಫುಟ್ ಅಲ್ಲಿ ಹೊಟ್ಟೋದ್ರು. VMV ಕೇಳ್ತಾ ಇದ್ರೆ ವೈಭವ್ನ ಕಟ್ ಹಾಕೋದು ಹೇಗೆ, ಅವ್ರ ವೀಕ್ನೆಸ್ ಏನ್ ಸರ್? ಆಚೆ ಕಡೆ ಕುರ್ಚಿಲಿ ಅವ್ರನ್ನ ಕಟ್ ಹಾಕ್ಬೇಕು, ಇಲ್ದಾರ ಒಳಗಡೆ ಬ್ಯಾಟಿಂಗ್ ಬಂದ್ರೆ ಬ್ಯಾಟ್ ಕಿತ್ಕೊಬೇಕು ಅವ್ರ ಹತ್ರ ಅಷ್ಟೇ. ಸದ್ಯಕ್ಕಿರೋ ಪರಿಸ್ಥಿತಿ ಅದೇ. ಜೋಕ್ಸ್ ಅಪಾರ್ಟ್ ಅಲ್ಲ, ವೀಕ್ನೆಸ್ ಅಂತ ಈಗ ಅಭಿಷೇಕ್ ಶರ್ಮಾ ನಾವು ನೋಡಿದೀವಿ ಯಾವ ತರ ಆಡ್ತಾರ ಅವರು ಅಂತ. ಸೊ ಇನ್ ಟು ದ ಬಾಡಿ ಅವ್ರಿಗೆ ಆ ಶಾರ್ಟ್ ಬಾಲ್ ಬೌನ್ಸರ್ ಆಗ್ತಾ ಕ್ರಾಂಪ್ ಮಾಡಿದ್ರೆ ಹುಕ್ಕೋ ಪುಲ್ ಹಿಡಿಯೋಕ್ ಹೋದಾಗ ಸಿಕ್ಕಾಕೊಂತಾರೆ ಅಂತ. ಸೂರ್ಯವಂಶಿನೂ ಅವ್ರೇನ್ ಆ ತರ ಒಂದ್ ಆಟಗಾರ, ಅವ್ರಿಗೆ ಏನ್ ಚಿಂಕಿಂದ ಆರ್ಮರಿ ಇಲ್ವೇ ಇಲ್ಲ ಅನ್ನೋ ತರ ಅಂತಲ್ಲ. ಎಲ್ಲಿ ಫೀಡ್ ಮಾಡ್ತಾ ಇದಾರೆ ಇವರು ನೀವು ನೋಡ್ಬೇಕು.